ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 41 ಸೈಜ್ ಬ್ಲೌಸ್ ಮೆಜರ್ಮೆಂಟ್ 3 ಡಾಟ್ ಬ್ಲೌಸ್ ಮಾರ್ಕಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಮೆಜರ್ಮೆಂಟ್ ನೋಡೋಣ. ಬ್ಯಾಕ್ ಲೆಂತ್ 14, ಫ್ರಂಟ್ ಲೆಂತ್ 15.5, ಡಾಟ್ ಪಾಯಿಂಟ್ 10, ಅಂಡರ್ ವೆಸ್ಟ್ ಲೆಂತ್ 13, ಶೋಲ್ಡರ್ 15, ಅಪ್ಪರ್ ಚೆಸ್ಟ್ ರೌಂಡ್ 38, ಚೆಸ್ಟ್ ರೌಂಡ್ 41. ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡಿರೋದ್ರಿಂದ ಲೂಸಿಂಗ್ ಏನು ಆ್ಯಡ್ ಮಾಡ್ತಿಲ್ಲ. ವೆಸ್ಟ್ ರೌಂಡ್ 34, ಬ್ಯಾಕ್ ಕ್ರಾಸ್ 14, ಫ್ರಂಟ್ ಕ್ರಾಸ್ 12.5, ಬ್ಯಾಕ್ ನೆಕ್ 7, ಫ್ರಂಟ್ ನೆಕ್ 7, ಆರ್ಮೋಲ್ 16.5, ಸ್ಲೀವ್ಸ್ ಲೆಂತ್ 10, ರೌಂಡ್ 10 ಕ್ವಾರ್ಟರ್, ಬೈಸೆಪ್ 13.5, ಆರ್ಮೋಲ್ 16.5. ಈಗ ಮೆಜರ್ಮೆಂಟ್ ಮಾರ್ಕಿಂಗ್ ನೋಡೋಣ. ಬ್ಯಾಕ್ ಲೆಂತ್ 14 ಇದೆ. 14 ಇಂಚ್ನ ನಾನಿಲ್ಲಿ ತೊಗೊಂಡಿರ್ತೀನಿ. ಫೋರ್ಟೀನ್ ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ 15 ಇಂಚ್ ಇದೆ. 15ಅಲ್ಲಿ 2 ಡಿವೈಡ್ ಮಾಡಿದಾಗ 7.5 ಬರುತ್ತೆ. 7.5ಅಲ್ಲಿ ನಾನು 2 ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ. 2 ಇಂಚ್ ಮೈನಸ್ ಮಾಡಿ 5.5 ಶೋಲ್ಡರ್ ತೊಗೊತಾ ಇದ್ದೀನಿ. ನೆಕ್ ವಿಡ್ತ್ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 25 ಅಷ್ಟು ಡೌನ್ ಕೊಡ್ತಾ ಇದ್ದೀನಿ. ನೆಕ್ ವಿಡ್ತಿಂದ 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಬ್ರಾಡ್ ಬಂದು ನಾನು 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಸ್ಟ್ರೈಟ್ ಲೈನನ್ನು ಕೊಟ್ಟು ಈ ಥರ ನೆಕ್ ಶೇಪನ್ನು ಕೊಡ್ತಾ ಇದ್ದೀನಿ. ಈ ರೀತಿ ರೌಂಡ್ ನೆಕ್ ಶೇಪನ್ನು ಕೊಟ್ಟಿದ್ದೀನಿ. ಈಗ ಆರ್ಮೋಲ್ ಲೆಂತ್ 5.75ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಸ್ಟ್ರೈಟ್ ಲೈನನ್ನು ಕೊಡ್ತಾ ಇದ್ದೀನಿ. ಅಪ್ಪರ್ ಚೆಸ್ಟ್ 38 ಇದೆ. 38ಅನ್ನು 4 ಡಿವೈಡ್ ಮಾಡಿದಾಗ ನಮಗೆ 9.5 ಬರುತ್ತೆ. 9.5 ಮಾರ್ಕನ್ನ ನಾನಿಲ್ಲಿ ತೊಗೊತಾ ಇದ್ದೀನಿ. ಆರ್ಮೋಲ್ ಕ್ರಾಸ್ ಹತ್ರ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಆರ್ಮೋಲ್ ಶೇಪನ್ನು ನಿಧಾನಕ್ಕೆ ಹೀಗೆ ಜಾಯಿನ್ ಮಾಡ್ತಾ ಇದ್ದೀನಿ. ಹೀಗೆ ಆರ್ಮೋಲ್ ಶೇಪ್ ಅನ್ನೋದನ್ನು ಕೊಡ್ತಾ ಇದ್ದೀನಿ. ಆರ್ಮೋಲ್ 16.5 ಇದೆ. 16.5ಅಲ್ಲಿ 2 ಮಾಡಿದಾಗ 8.25 ಬರುತ್ತೆ. ಈ 8.25ನ ಇಲ್ಲಿ ಆರ್ಮೋಲಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಹೀಗೆ ಲೈನ್ ಮೇಲೇ ಇಟ್ಟು ಚೆಕ್ ಮಾಡ್ತಾ ಇದ್ದೀನಿ. 8.25 ಬಂದಿದೆ. ಇಲ್ಲಿಂದ ಸ್ಟ್ರೈಟ್ ಲೈನನ್ನು ಕೊಡ್ತಾ ಇದ್ದೀನಿ. ಬ್ಯಾಕ್ ಡಾಟ್ 4.25ಗೆ ಬ್ಯಾಕ್ ಡಾಟನ್ನು ಕೊಡ್ತಾ ಇದ್ದೀನಿ. 4.25 ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಇದು ಹೆವಿ ಸೈಜ್ ಅಲ್ವಾ, 41, ಅದರಿಂದ 4.25 ಕೊಡ್ತಾ ಇದ್ದೀನಿ. ಇಲ್ಲಿಂದ 1 ಇಂಚ್ಗೆ 1 ಇಂಚ್ ತೊಗೊಂಡು ಈ ಕಡೆ ಹಾಫ್ ಇಂಚ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಡಾಟ್ಗೋಸ್ಕರ
ವೇಸ್ಟ್ 34 ಇರೋದ್ರಿಂದ 34ಅಲ್ಲಿ 4 ಡಿವೈಡ್ ಮಾಡಿದಾಗ ನಮಗೆ 8.5 ಬರುತ್ತೆ. ಇಲ್ಲಿಂದ ನಾನು ಚೆಕ್ ಮಾಡ್ತಾ ಇದ್ದೀನಿ. 8.5 ನಮಗೆ ಬರಬೇಕು. ಇಲ್ಲಿಗೆ 8.5 ಬಂದಿದೆ. ವೇಸ್ಟ್ 8.5 ತೊಗೊಂಡಿದ್ದೀನಿ. ಇಲ್ಲಿಂದ ಒಂದು ಅರ್ಧ ಇಂಚಷ್ಟು ಮೇಲೆ ತಗೊಳ್ಳೋಣ. ಈಗ 7.5 ಬಂದಿದೆ. ಇಲ್ಲಿಂದ ಮಾರ್ಜಿನ್ಗೋಸ್ಕರ 1.5 ಇಂಚ್, ಸೈಡ್ ಲೈನಲ್ಲಿ 7.5 ಲೈನ್ ಬಂದಿದೆ. ಹಾಗೆ ಬ್ಯಾಕಲ್ಲಿ ಚೆಸ್ಟ್ ಎಷ್ಟಿದೆ ನೋಡೋಣ. 9.5 ಬಂದಿದೆ. 9.5ನ 2 ಫೋಲ್ಡಿಂಗ್ ಮಾಡಿದಾಗ ನಮಗೆ 19 ಬರುತ್ತೆ. ಬ್ಯಾಕಲ್ಲಿ 19 ಬಂದಿದೆ. ಈಗ ಫ್ರಂಟ್ ಮಾರ್ಕಿಂಗ್ ನೋಡೋಣ. ಫ್ರಂಟ್ ಮಾರ್ಕಿಂಗ್ ನೋಡೋಣ. ಇಲ್ಲಿಂದ ಸ್ಟ್ರೈಟ್ ಲೈನನ್ನು ತೊಗೊಳ್ತಾ ಇದ್ದೀನಿ. ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೋಸ್ಕರ 1/2 ಇಂಚಸ್ಟ್ಗೆ ಒಂದು ಲೈನ್ ಕೊಡ್ತಾ ಇದ್ದೀನಿ. ಫ್ರಂಟಲ್ಲಿ ಶೋಲ್ಡರ್ 5 ಇಂಚ್ ಕೊಡ್ತಾ ಇದ್ದೀನಿ. ನೆಕ್ ಬೆಲ್ಟ್ 2.5 ಕೊಡ್ತಾ ಇದ್ದೀನಿ. ಟೋಟಲ್ 5 ಇಂಚ್ ಶೋಲ್ಡರ್ನ ತೊಗೊಂಡಿದ್ದೀನಿ. ಇಲ್ಲಿಂದ 25 ಡೌನ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲೂ 3 ಇಂಚಷ್ಟು ಬ್ರಾಡ್ನೆಸ್ ಕೊಡ್ತಾ ಇದ್ದೀನಿ. ಈಗ ಇವೆರಡಕ್ಕೂ ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ. ಶೋಲ್ಡರ್ ಸೆಂಟರ್, ಶೋಲ್ಡರ್ ಸೆಂಟರ್ಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಇಲ್ಲಿಂದ ಈಗ ಮೆಜರ್ಮೆಂಟನ್ನು ತಗೊತೀನಿ. ಡಾಟ್ ಪಾಯಿಂಟ್ 10 ಇದೆ. 10 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೂ ಅಂಡರ್ ವೆಸ್ಟ್ ಲೆಂತ್ 13 ಇದೆ. ನಾನಿಲ್ಲಿ 13.5 ಇಂಚಷ್ಟು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಈಗ ಟೋಟಲ್ ಫ್ರಂಟ್ ಲೆಂತ್ ಬಂದು 15.5 ಇದೆ. ಈಗ ಫಸ್ಟ್ಗೆ ಪಟ್ಟಿ ಮಾರ್ಕನ್ನು ಮಾಡ್ತಿದ್ದೀನಿ. ಇಲ್ಲಿ ಕೆಳಗೆ ಒಂದು ಸ್ಟ್ರೈಟ್ ಲೈನನ್ನು ತೊಗೊತಿದ್ದೀನಿ. ಇಲ್ಲೂ 1/2 ಇಂಚಷ್ಟು ಮಾರ್ಜಿನ್ ಬಿಡ್ತಾ ಇದ್ದೀನಿ. ಇಲ್ಲಿಂದ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೂ ವೇಸ್ಟ್ 8.5 ಇದೆಯಲ್ಲ, ಆ 8.5ನ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ವೇಸ್ಟ್ ರೌಂಡನ್ನು ಕೆಳಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 3 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ 3 ಇಂಚ್, ಇಲ್ಲಿ 5 ಇಂಚ್. ಇಲ್ಲಿಂದ 2.5 ಇಂಚ್ಗೆ ಹೀಗೆ 275ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಪಟ್ಟಿ ಶೇಪನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ. ಇಲ್ಲಿಂದ ಸ್ಕೇಲಿಂದ ಸ್ಟ್ರೈಟ್ ಲೈನನ್ನು ಕೊಟ್ಟು ಪಟ್ಟಿ ಶೇಪನ್ನು ಹೀಗೆ ಕೊಡ್ತಾ ಇದ್ದೀನಿ. ಈಗ ಇಲ್ಲಿಂದ ಚೆಕ್ ಮಾಡೋಣ. 9.5 ಬಂದಿದೆ. ಈ ಶೇಪ್, ಪಟ್ಟಿ ಶೇಪ್ ಅನ್ನೋದು 9.5 ಬಂದಿದೆ. ಕೆಳಗೆ
ವೇಸ್ಟ್ ಲೈನ್ 8.5 ಬಂದಿದೆ. ಇಲ್ಲಿಂದ 3 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ 4 ಇಂಚ್ ತೊಗೊಂಡಿದ್ದೀನಿ. ಈ ರೀತಿ ಪಟ್ಟಿಯನ್ನು ಮಾರ್ಕ್ ಮಾಡಿದ್ದೀವಿ. ಈಗ ಫ್ರಂಟ್ ಮಾರ್ಕಿಂಗ್ ನೋಡೋಣ. ಈ ಸೆಂಟರ್ ಪಾಯಿಂಟಿಂದ ಚೆಸ್ಟ್ ನಾವು ತೊಗೊಂಡಾಗಿದೆ. ಈಗ ಫ್ರಂಟ್ ಕ್ರಾಸ್ ಆರ್ಮಲ್ಸ್ 5 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಫ್ರಂಟ್ ಕ್ರಾಸ್ 12.5 ಇದೆ. ನಾನಿಲ್ಲಿ 11.5ನ ತೊಗೊತಾ ಇದ್ದೀನಿ. 1 ಇಂಚ್ ಮೈನಸ್ ಮಾಡಿ 11.5 ತೊಗೊತಾ ಇದ್ದೀನಿ. ಇಲ್ಲಿಂದ ಆರ್ಮೋಲ್ ಶೇಪನ್ನು ಕೊಡ್ತಾ ಇದ್ದೀನಿ. ಡಾಟ್ ಪಾಯಿಂಟ್ 425ಗೆ ಡಾಟ್ ಪಾಯಿಂಟನ್ನು ಕೊಡ್ತಾ ಇದ್ದೀನಿ. ಇಲ್ಲಿಂದ ಕೆಳಗೆ ಸ್ಟ್ರೈಟ್ ಲೈನನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಡಾಟ್ ಪಾಯಿಂಟ್ 1 1.5 3 ಇಂಚ್ ನಾನಿಲ್ಲಿ ತೊಗೊಂಡಿದ್ದೀನಿ. ಹೀಗೆ ಚೆಸ್ಟ್ ಹೆವಿ ಇರೋದ್ರಿಂದ ನಾನಿಲ್ಲಿ 1.5 ಇಂಚಷ್ಟು ಫೋಲ್ಡಿಂಗನ್ನು ಕೊಡ್ತಾ ಇದ್ದೀನಿ. ಈಗ ಇದೇ ಡಾಟಿಂದ ಹೀಗೆ ಸೆಂಟ್ರಲ್ಲಿ ಒಂದು ಲೈನನ್ನು ಕೊಟ್ಟಿದ್ದೀನಿ. ಈ ಲೈನಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಹೀಗೆ ಸ್ಟ್ರೈಟನ್ನು ಕೊಟ್ಟು ಇಲ್ಲಿಂದ ಇಲ್ಲಿಗೆ 1 ಇಂಚ್ ಇದೆ. ಹಾಗೂ ಇಲ್ಲಿಂದ ಇಲ್ಲಿಗೂ ಇಲ್ಲಿಂದ 125 ಇದೆ, ಇಲ್ಲಿಂದ 125 ಇದೆ. ಈಗ ಇಲ್ಲಿಂದ 4 ಇಂಚ್ 375ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಹೀಗೆ ಇದೆರಡಕ್ಕೂ ಈ ಥರ ಇದೆರಡು ಚೆಕ್ ಮಾಡಬೇಕಾಗುತ್ತೆ. 375ಇಂದ ಇದು 375ಗೆ ಮಾರ್ಕನ್ನು ಮಾಡ್ತಾ ಇದ್ದೀನಿ. ಈಗ ಚೆಸ್ಟ್ ನೋಡೋಣ. ಬ್ಯಾಕಲ್ಲಿ ನಮಗೆ 19 ಬಂದಿದೆ. ಆ 19ಅನ್ನು ಫ್ರಂಟಲ್ಲಿ ಇರೋ 41 ಚೆಸ್ಟ್ ರೌಂಡ್ 41 ಮೈನಸ್ ಮಾಡಬೇಕಾಗತ್ತೆ. 41ಅಲ್ಲಿ 19 ಮೈನಸ್ ಮಾಡಿದಾಗ 22 ಬರುತ್ತೆ. 22ಅಲ್ಲಿ 2 ಡಿವೈಡ್ ಮಾಡಿದಾಗ ನಮಗೆ 11 ಇಂಚ್ ಬರುತ್ತೆ. ಫ್ರಂಟ್ ಚೆಸ್ಟಲ್ಲಿ 11 ಇಂಚ್ ಕೊಡ್ತಾ ಇದ್ದೀನಿ. ಇಲ್ಲಿಂದ ಡಾಟ್ ಪಾಯಿಂಟ್ಗೆ 11 ಇಂಚ್ ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈ 11 ಇಂಚನ್ನ ಸ್ಟ್ರೈಟಾಗಿ ಒಂದು ಲೈನ್ ಕೊಟ್ಟಿದ್ದೀನಿ. ಈಗ ಫ್ರಂಟ್ ಆರ್ಮೋಲ್ ಲೆಂತ್ ಈ ಶೋಲ್ಡರಿಂದ ಸಿಕ್ಸ್ ಇಂಚ್ಗೆ ಒಂದು ಮಾರ್ಕ್, 6.5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹೀಗೆ ಎರಡಕ್ಕೂ ಸ್ಟ್ರೈಟ್ ಲೈನನ್ನು ಕೊಡ್ತಾ ಇದ್ದೀನಿ. ಹಾಗೂ ಈ ಡಾಟ್ಗೆ ಒಂದು ಲೈನ್, ಇಲ್ಲಿಂದ 75ಗೆ ಡಾಟ್ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಆರ್ಮೋಲ್ ಶೇಪನ್ನು ಕೊಡ್ತಾ ಇದ್ದೀನಿ. ಈಗ ಆರ್ಮೋಲ್ ರೌಂಡ್ ಚೆಕ್ ಮಾಡಬೇಕಾಗತ್ತೆ. ಆರ್ಮೋಲ್ ರೌಂಡ್ 825 ಬರಬೇಕು. ಇಲ್ಲಿಂದ ಇಲ್ಲಿಗೆ 5 ಇಂಚ್ ಇದೆ. ಈ 5 ಇಂಚನ್ನ ಇಲ್ಲಿಗೆ ತೊಗೋಬೇಕು. ಹೀಗೆ ಚೆಕ್ ಮಾಡಿದಾಗ ನಮಗೆ 825 ರೌಂಡ್ ಬರುತ್ತೆ. ಈ ರೀತಿ ಮೆಜರ್ಮೆಂಟ್ನ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ 2 ಡಾಟು ಕರೆಕ್ಟಾಗಿರಬೇಕು. ಈ ರೀತಿ ಆಗಿದೆ. ನೆಕ್ಸ್ಟ್ ಈಗ ಫ್ರಂಟಲ್ಲಿ ನೋಡೋಣ. ಡೌನಲ್ಲಿ ಈ ನಾವು ಪಟ್ಟಿಯಲ್ಲಿ ಈ ಥರ ಪಟ್ಟಿ ಶೇಪನ್ನು ತೊಗೊಂಡಿದ್ವಲ್ಲ, ಇದು 9.5 ಇದೆ. ಈ 9.5ನ ನಾವಿಲ್ಲಿ ಪಟ್ಟಿ ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ 9.5 ಮಾರ್ಜಿನನ್ನು ತೊಗೋಬೇಕಾಗತ್ತೆ. ಇಲ್ಲಿಂದ 2 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ವಿ.
ಈ 2 ಇಂಚ್ಗೆ ಇಂದ ಸ್ಕೇಲಲ್ಲಿ ಶೇಪನ್ನು ಕೊಡ್ತಾಯಿದ್ದೀನಿ. ಹಾಗೂ ಬ್ಯಾಕಲ್ಲಿ 7.5 ಬಂದಿತ್ತಲ್ವ ಸೈಡಲ್ಲಿ, ಆ 7.5ನ ನಾನಿಲ್ಲಿ ತಗೋಬೇಕು. ಇಲ್ಲಿಂದ ಪಟ್ಟಿಯಲ್ಲಿ 3 ಇಂಚ್ ಇದೆ, ಈ 3 ಇಂಚ್ನ ಇಲ್ಲಿಗೆ ಮೈನಸ್ ಮಾಡ್ತಾಯಿದ್ದೀನಿ. ಮೈನಸ್ ಮಾಡಿ 7.5ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ 3 ಇಂಚ್ ಪಟ್ಟಿದ್ದು ಮೈನಸ್ ಮಾಡಿ 7.5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಈ 7.5ಗೆ ಒಂದು ಲೈನನ್ನು ಕೊಡ್ತಾಯಿದ್ದೀನಿ. ಈಗ ಈ ಶೇಪಲ್ಲಿ 9.5 ಮೆಜರ್ಮೆಂಟ್ ಚೆಕ್ ಮಾಡೋಣ. ಇಲ್ಲಿಂದ ಡಾಟಿಂದ 325 ಬಂದಿದೆ. ಈ 325ನ ಇಲ್ಲಿ ಇಟ್ಟು ಹೀಗೆ ತಗೋಬೇಕಾಗತ್ತೆ. ನಮಗೆ 9.5 ಬರಬೇಕಾಗತ್ತಲ್ವ, ಈ 9.5ನ ನಾವಿಲ್ಲಿ ಚೆಕ್ ಮಾಡಬೇಕಾಗತ್ತೆ. ಹೀಗೆ ಇಲ್ಲಿಂದ 3.5ಗೆ ಹೀಗೆ 9.5 ಇಲ್ಲಿ ಬರುತ್ತೆ. 9.5 ಬಂದಿರೋ ಜಾಗದಲ್ಲಿ ನಾನು ಒಂದು ಮಾರ್ಕನ್ನು ಹೀಗೆ ತಗೊತಾ ಇದ್ದೀನಿ. ಇಲ್ಲಿಂದ 3.5ನ ಇಲ್ಲಿಟ್ಟು ಹೀಗೆ 9.5 ಎಲ್ಲಿಗೆ ಬಂದಿದೆಯೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನನ್ನು ತಗೊತಾ ಇದ್ದೀನಿ. ಈಗ ಪಟ್ಟಿಯಲ್ಲಿ ವೇಸ್ಟ್ 8.5 ನಾವು ತೊಗೊಂಡಿದ್ದೀವಿ. ಈಗ ಸೈಡ್ ಮಾರ್ಜಿನ್ ನೋಡೋಣ. ಇಲ್ಲಿಂದ 1.5 ಇಂಚ್ ಮಾರ್ಜಿನ್ಗೋಸ್ಕರ ತೊಗೊತಾ ಇದ್ದೀನಿ. ಇಲ್ಲಿಂದ 1.5ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಸೆಂಟ್ರಲ್ಲಿ ಡಾಟ್ ಪಾಯಿಂಟನ್ನು ಕೊಡಬೇಕಾಗುತ್ತೆ. 325ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ 25 ಅಷ್ಟು ಸೆಂಟರ್ ಡಾಟ್ನ ಕೊಡ್ತಾಯಿದ್ದೀನಿ. ಈ ರೀತಿ 3 ಡಾಟ್ ಬ್ಲೌಸ್ ಮಾರ್ಕಿಂಗ್ ಬರುತ್ತೆ. ಈ ರೀತಿ ಇರುತ್ತೆ. ಇಲ್ಲಿಂದ ನಾವು ಅಪ್ಪರ್ ಚೆಸ್ಟನ್ನು ಕೂಡ ಚೆಕ್ ಮಾಡ್ಬೋದು. ಇಲ್ಲಿಂದ ಇಟ್ಟು ಇಲ್ಲಿಗೆ 3.5 ಇದೆ. ಈ 3.5ನ ಇಲ್ಲಿಗೆ ತೊಗೊಂಡು ಇಲ್ಲಿಗೆ ನಾವು ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ 9 ಇಂಚ್ 1/2 ಇಂಚ್ ಜಾಸ್ತಿ ಬರ್ತಿದೆ. ಆಗ ನಾವೇನು ಮಾಡಬೇಕಂದ್ರೆ ಈ ಶೇಪನ್ನು ಸ್ವಲ್ಪ ಒಳಗಡೆ ಹೀಗೆ ನಮಗೆ 9.5 ಅನ್ನೋದು ಸಿಗುತ್ತೆ. ಹಾಗೆ ಇಲ್ಲಿ ಪಟ್ಟಿಯಲ್ಲಿ ಕೂಡ 2 ಇಂಚಷ್ಟು ಎಕ್ಸ್ಟ್ರಾ ನಾನು ತೊಗೊತಾ ಇದ್ದೀನಿ. ಸೈಡ್ ಸ್ಟಿಚಿಂಗೋಸ್ಕರ 2 ಇಂಚ್ ತೊಗೋಬೇಕಾಗುತ್ತೆ. ಫ್ರಂಟಲ್ಲಿ ಬ್ಯಾಕಲ್ಲಿ 1.5 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ಪಟ್ಟಿಯಲ್ಲಿ 2 ಇಂಚ್ ಯಾಕೆ ತೊಗೊತಾ ಇದ್ದೀನಿ ಅಂದರೆ ಒಂದು 1/2 ಇಂಚಷ್ಟು ಹೆಚ್ಚು ಕಮ್ಮಿ ಬರ್ಬೋದು ಸ್ಟಿಚಿಂಗಲ್ಲಿ. ಅದಕ್ಕೋಸ್ಕರ ಇಲ್ಲಿ ನಾನು 3 ಇಂಚ್ ಇಲ್ಲಿ 2 ಇಂಚಷ್ಟು ಮಾರ್ಜಿನ್ ತೊಗೊಂಡಿದ್ದೀನಿ. ಈಗ ಸ್ಲೀವ್ಸ್ ಮಾರ್ಕಿಂಗ್ ನೋಡೋಣ. ಫಸ್ಟಿಗೆ 1/2 ಇಂಚ್ನ ಇಲ್ಲಿ ಕೆಳಗೆ ಸ್ಟ್ರೈಟ್ ಲೈನ್ ಕೊಡ್ತಾಯಿದ್ದೀನಿ. ಸ್ಲೀವ್ಸ್ ಲೆಂತ್ 10 ಇಂಚ್ ಇದೆ. ಸ್ಲೀವ್ಸ್ ಲೆಂತ್ 10 ಇಂಚನ್ನು ತೊಗೊತಾ ಇದ್ದೀನಿ. ಹಾಗೂ ಇಲ್ಲೂ ಕೂಡ 10 ಇಂಚನ್ನ ತೊಗೊತಾ ಇದ್ದೀನಿ. ಇಲ್ಲಿಂದ 4 ಇಂಚ್ ಸ್ಲೀವ್ಸ್ ಡೌನ್ ಮಾಡ್ತಾ ಇದ್ದೀನಿ. ಇಲ್ಲೂ 4 ಇಂಚ್. ಥರ್ಟೀನ್ ಆ್ಯಂಡ್ ಹಾಫ್ಗೆ ಬೈಸೆಪ್ 13.5ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ 1.5 ಇಂಚ್ಗೆ 1 ಇಂಚ್ಗೆ ಒಂದು ಮಾರ್ಕ್. ಹಾಗೆ ಇಲ್ಲಿಂದ ಈ 1 ಇಂಚ್ ಮಾರ್ಕ್ ಮಾಡಿದ್ದೀನಲ್ವ, ಇಲ್ಲಿಗೆ ಸ್ಟ್ರೈಟ್ ಲೈನನ್ನು ಕೊಡ್ತಾಯಿದ್ದೀನಿ. ಈಗ ಈ 1 ಇಂಚಿಂದ ಈ 7 ಬಂದಿದೆ. 7ಅಲ್ಲಿ ಆಫ್ ಮಾಡಿದಾಗ 3.5 ಬರುತ್ತೆ. ಇಲ್ಲಿಂದ 3.5ಅಲ್ಲಿ ಮತ್ತೆ ಆಫ್ ಮಾಡ್ತಾಯಿದ್ದೀನಿ.
ಇಲ್ಲಿಂದ 3.5ಗೆ ಮತ್ತೆ ಆಫ್ ಮಾಡಿ ಸೆಂಟರಲ್ಲಿ ಮಾರ್ಕನ್ನು ಮಾಡಿದ್ದೀನಿ. ಇಲ್ಲಿಂದ 2 ಇಂಚಷ್ಟು ಒಳಗೆ ತೊಗೊಳ್ತಾ ಇದ್ದೀನಿ. 2 ಇಂಚ್ ಬಂದಿರೋ ಜಾಗದಲ್ಲಿ ಸ್ಟ್ರೈಟ್ ಲೈನನ್ನು ಕೊಡ್ತಾ ಇದ್ದೀನಿ. ಇಲ್ಲಿಂದ 1/2 ಇಂಚಷ್ಟು ಒಳಗೆ ಕೊಡ್ತಾ ಇದ್ದೀನಿ. ಇಲ್ಲಿಂದ 1/2 ಇಂಚಷ್ಟು ಒಳಗೆ ತೊಗೊಳ್ತಾ ಇದ್ದೀನಿ. ಈಗ ಹೀಗೆ ಈ ಡಾಟಿಂದ 1.5ಗೆ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಇಲ್ಲಿಂದ 125 ಅಷ್ಟು ಮೇಲೆ ಬಂದು ಹೀಗೆ ಶೇಪನ್ನು, ಸ್ಲೀವ್ಸ್ ಶೇಪನ್ನು ಈ ಸೆಂಟರ್ ಪಾಯಿಂಟಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿಂದ ಸ್ಟಾರ್ಟ್ ಮಾಡಿ ಈ ರೀತಿ ಆರ್ಮೋಲಲ್ಲಿ ಶೇಪನ್ನು ಕೊಡ್ತಾಯಿದ್ದೀನಿ. ಈ ರೀತಿ ಸ್ಲೀವ್ ಶೇಪನ್ನು ಕೊಟ್ಟಿದ್ದೀನಿ. ಈಗ ಇಲ್ಲಿಂದ ನಾವು ಆರ್ಮೋಲ್ ರೌಂಡ್ 825 ಚೆಕ್ ಮಾಡಬೇಕಾಗತ್ತೆ. ಇಲ್ಲಿಂದ 825 ಅನ್ನೋದು ಆರ್ಮೋಲ್ ಶೇಪಲ್ಲಿ ಬಂದಿದೆ. ಈಗ ಫ್ರಂಟ್ ನೋಡೋಣ. ಇಲ್ಲಿ 1.5ಗೆ ಮಾರ್ಕ್ ಮಾಡಿದ್ನಲ್ವ, ಇಲ್ಲಿಂದ ನಾವು ಹೀಗೆ 1/2 ಇಂಚಷ್ಟು ಈ ಸೆಂಟರ್ ಪಾಯಿಂಟಿಂದ 1/2 ಇಂಚಷ್ಟು ಮಾರ್ಕಿಂಗ್ ಒಳಗೆ ಹೋಗ್ತಾ ಇದ್ದೀನಿ. ಈ ರೀತಿ ಬಂದು ಶೇಪಲ್ಲಿ ಹೀಗೆ ಕೊಡ್ತಾ ಇದ್ದೀನಿ. ಈ ಸೆಂಟರ್ ಪಾಯಿಂಟಿಂದ 1/2 ಇಂಚಷ್ಟು ಫ್ರಂಟಲ್ಲಿ ತೊಗೊಂಡಿದ್ದೀನಿ. ಈಗ ಇಲ್ಲಿಂದ ಮತ್ತೆ ಆರ್ಮೋಲ್ ರೌಂಡನ್ನು ಚೆಕ್ ಮಾಡ್ತಾ ಇದ್ದೀನಿ. ಹಾಗೆ ಲೈನ್ ಮೇಲೆ ಇಟ್ಟು 825 ಅನ್ನೋದು ನಮಗೆ ಸಿಗುತ್ತೆ. ಈ ರೀತಿ ಫ್ರಂಟಲ್ಲೂ ಬ್ಯಾಕಲ್ಲೂ ನಮಗೆ ಆರ್ಮೋಲ್ ರೌಂಡ್ ಅನ್ನೋದು ಸಿಕ್ಕಿದೆ. ಈಗ ಸ್ಲೀವ್ಸ್ ರೌಂಡ್ ನೋಡೋಣ. ಸ್ಲೀವ್ಸ್ ರೌಂಡ್ 11 ಕ್ವಾರ್ಟರ್ ಇದೆ. ಇದನ್ನು ಹೀಗೆ 575 ಬರುತ್ತೆ. ಇಲ್ಲಿಗೆ 575 ಮೆಜರ್ಮೆಂಟ್ ಇಟ್ಟು ಮಾರ್ಕ್ ಮಾಡಬೇಕಾಗತ್ತೆ. ಈ ಡಾಟಿಂದ ಇಲ್ಲಿಗೆ ಥರ ಶೇಪನ್ನು ಕೊಡಬೇಕು. ಹಾಗೆ ಮಾರ್ಜಿನ್ಗೋಸ್ಕರ 1.5 ಇಂಚಷ್ಟು ಮಾರ್ಜಿನ್ ನಾನು ತೊಗೊತಾ ಇದ್ದೀನಿ ಸ್ಟಿಚ್ ಮಾಡೋದಕ್ಕೆ. ಈ ರೀತಿ ಸ್ಲೀವ್ಸ್ ಮಾರ್ಕಿಂಗ್ ಅನ್ನೋದು ರೆಡಿ ಆಗುತ್ತೆ. ಕಟ್ಟಿಂಗ್ ಮಾಡಬೇಕಾದ್ರೆ ಯಾವುದೇ ಮಾರ್ಕಿಂಗ್ ಮೇಲೂ ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಹಾಗೆ ಸೈಡಲ್ಲಿ 1/2 ಇಂಚಷ್ಟು ಮಾರ್ಜಿನ್ ಮೇಲೇ ಕಟ್ಟಿಂಗ್ ಮಾಡಬೇಕಾಗತ್ತೆ. ಈ ರೀತಿ ಸ್ಲೀವನ್ನು ಕಟ್ ಮಾಡಿದ್ಮೇಲೆ ಇಲ್ಲಿಂದ 1/2 ಇಂಚಷ್ಟು ಮಾರ್ಜಿನ್ ತೊಗೋಬೇಕಾಗುತ್ತೆ ಸ್ಟಿಚ್ಗೋಸ್ಕರ. 1/2 ಇಂಚ್ ಇಲ್ಲಿ ಸೇಮ್ ಈ ಲೈನ್ ಮೇಲೇ ಆಲ್ರೆಡಿ ನಾವು 1.5 ಇಂಚ್ ಲೂಸಿಂಗ್ ತೊಗೊಂಡಿರೋದ್ರಿಂದ ಇದ್ರ ಮೇಲೇ ಕಟ್ಟಿಂಗ್ ಮಾಡಬೇಕಾಗುತ್ತೆ. ಈ ಡಾಟಿಂದ ಈ ರೀತಿ 1/2 ಇಂಚ್ ಮೇಲೆ ಕಟ್ ಮಾಡಿದಾಗ ನಮಗೆ ಸ್ಲೀವ್ ಪಾರ್ಟ್ ಸಿಗುತ್ತೆ. ಆಮೇಲೆ ಫ್ರಂಟಲ್ಲಿ ನಾವು ಇದೇ ರೀತಿ ಶೇಪನ್ನು ಏನು ತೆಗೆದಿದ್ದೀವಿ ಅಲ್ಲಿಂದ 1/2 ಇಂಚಷ್ಟಿಗೆ ಮತ್ತು ಕಟ್ನ ಮಾಡಬೇಕಾಗುತ್ತೆ. ಈ ರೀತಿ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದ್ರಿಂದ ಸ್ಲೀವ್ ಆರ್ಮೋಲಲ್ಲಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ.